ಗೈಸ್ ಇನ್ಮೇಲಿನ ನಮ್ಮ ಸ್ಪಂದನ ವಿಡಿಯೋದಲ್ಲಿ ಕಾಣಿಸ್ಕೊಂತಾಳೆ. ಅವ್ರಣ್ಣ ಸ್ಟ್ರಿಕ್ಟ್ ಆಗಿ ಹೇಳಿದಾರೆ ಬರ್ಬೇಕು, ಯಾಕೆ ಬರಲ್ಲ ನೀನು ಏನು ಅಂತ. ಸೆಪ್ಟೆಂಬರ್ 4ಕ್ಕೆ ಆಗ್ಬೇಕು. ನಾವು ಬೆಂಗ್ಳೂರಿಗೆ ಹೋಗ್ತಾ ಇದೀವಿ. ಎಲ್ರದ್ದು ಔಟ್ಫಿಟ್ಸ್ ರೆಡಿ ಇದೆ ಇಸ್ಕೊಂಬರೋದಕ್ಕೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಹೆಂಗದಿರ್ಲಿ ನಾನು 1.5 ವರ್ಷ ಹಿಂದೆ 1.5 ವರ್ಷ ಅಯ್ಯಪ್ಪ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಭಾನುವಾರ, ಬಿಸಿಲಿದೆ. ತುಂಬ ದಿನದಾದ್ಮೇಲೆ ಇಷ್ಟೊಂದು ಬಿಸಿಲು ನೋಡ್ತಾ ಇರೋದು. ಹಂಗಾಗಿ ಇವತ್ತು ಸುಮ್ಮನೆ ಹೋಗ್ಬಿಟ್ಟು ಐಟಮ್ಸ್ ತೊಗೊಂಬರೋಣ, ಪುಡಿ ಸಾಮಾನು ಐಟಮ್ಸ್ಗಳು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಒಂದು ಸುಮ್ಮನೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀವಿ. ನಾನು ಮತ್ತು ಗುಂಡ ಇವತ್ತು ಟ್ವಿನ್ನಿಂಗ್, ವೈಟ್ ಆ್ಯಂಡ್ ವೈಟ್. ಆಯ್ ಮಾಡು ಅಲ್ಲಿ ವೈಲಿ ತಗೊಳ್ತೀವನ್ನ ಅಷ್ಟೇ ಗೈಸ್. ಇವಾಗ ಟೈಮು 4 ಗಂಟೆ ಆಗಿದೆ. ಊಟ ಮಾಡ್ಕೊಂಡು ಹಾಗೆ ಹೆಂಗಿರುತ್ತೆ ಇವತ್ತಿನ ಡೇ ನೋಡಿ. ವೆಲ್ಕಮ್ ಬ್ಯಾಕ್. ನಿಶಾ ಅವರಿದ್ದಾರೆ. ನಮಸ್ತೆ ಗಾಯ್ಸ್. ಏನಾದರೂ ಹೇಳಿ ಗಾಯ್ಸ್, ಹೇಗೆ ಅನಿಸ್ತಾ ಇದೆ? ಏನಿಲ್ಲ, ಎಲ್ಲ ಚೆನ್ನಾಗಿದೆ, ಆರಾಮಿದೆ. ಇವತ್ತು ನಂದು ಪ್ಯಾಕಿಂಗ್ ನಡೆಯುತ್ತೆ ಗೈಸ್. ಹೌದಾ ಗೈಸ್? ಇವತ್ತು ಭಾನುವಾರ ಅಲ್ಲ, 8 ದಿನ. ಇವತ್ತು 8 ದಿನಕ್ಕೆ ನಮ್ಮ ಮನೆ ಸೀಮಂತ ಒಂದ್ ಖುಷಿಯಲ್ಲಿ ನಮ್ಮ ಮನೆ ಫುಲ್ ಖಾಲಿ, ಫುಲ್ ಜಾಲಿ 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 ಗೈಸ್. ಯಾರು ಹೋಗ್ತಾ ಇದಾರೆ ಮನೆಯಿಂದ. ನೋಡಿ ನೋಡಿ ಹೆಂಗೆ ಎಂತೊಳಿರ್ಬೇಕು. ಹಾ ಎಷ್ಟು ತುಂಬಾ ಫೀಲ್ ಮಾಡ್ತಾವ. ಏನಿಲ್ಲ, ಕುತ್ಕೋ, ನಿಮ್ಮ ಅಣ್ಣಂಗ್ ಖುಷಿ ಅಲ್ಲೋಡ, ಕುಣಿಕೊಂಡ್ ಬರ್ತಾ. ಉಲ್ಲಾಸದ ಮಳೆ. ನೀವೆಲ್ಲ ಇಷ್ಟೇ ಹೋಗ್ರಿ, ನೀವೆಲ್ಲ ಇಷ್ಟೇ ಹೋಗ್ರಿ. ಯಾರಿಗೂ ಬೇಜಾರಿಲ್ಲ ಇಲ್ಲಿ. ವಿನೋದ್ಗೆ ಎಲ್ಲಾರನ್ನು ಕರ್ಕೊ ಹೋಯ್ತಾವಳೆ. ಈಗ ಅವ್ರಿಬ್ರು ಬಂದ್ ಮನೆ ನೋಡ್ತಾವ್ರೆ ಅಲ್ಲಿ. ಬೇಜಾರಾಗದ್ ಏನಿಲ್ಲ ಗೈಸ್, ಎಲ್ಲ ನಾವೇ ಬೆಂಗಳೂರು ಶಿಫ್ಟ್ ಆಯ್ತಿದೀವಲ್ಲ, ಬೇಜಾರ್ ಏನಿಲ್ಲ. ಬೇರೆ ನೋಡ್ತಾ ಇದೀವಿ ಈಗ ಅಲ್ಲಿ. ಯಾಕೆ ಅಂದ್ರೆ ನನ್ಗೊಬ್ಳಿಗೆ ಇರಕ್ ಆಗಲ್ಲ, ನನ್ಗೆಲ್ರು ಇರ್ಬೇಕು. ಒಬ್ಳಿಗೆ ಇರಕ್ಕಾಗಲ್ಲ ಅಂದ್ರೆ ನಿನ್ ಗಂಡನ್ ಕರ್ಕೊ ಹೋಗ್ಬೇಕು. ನೀವು ಬೇಕು, ನಂಗೆ ಎಲ್ರು ಬೇಕು. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಹಾರೈಸೋರು ಯಾರು? ಒಪ್ತೆ ಕಡೆಯ ಒಪ್ತೆ. ಸೊ ನಾನು ಅದನ್ನೇ ಕೇಳ್ತಾ ಇದ್ದೆ ನಿಶುಂಗೆ. ಈ ತಿಂಗಳು ಸ್ವಲ್ಪ ಆಗಸ್ಟ್ ಅಲ್ಲಿ 1-2-3 ಫಂಕ್ಷನ್ ಇದೆ, ಅವಳಿಗೆ ಇಂಪಾರ್ಟೆಂಟ್ ಫಂಕ್ಷನ್ಸ್. ನಂಗೆ ಆ ಟೈಮಲ್ಲಿ ಏನಾದ್ರು ಪೇನ್ ಬಂದ್ಬಿಟ್ರೆ ನೀನು ಆ ಫಂಕ್ಷನ್ಸ್ಗೆ ಹೋಗ್ತೀಯ, ನನ್ ನೋಡಕ್ ಬರ್ತೀಯಾ ಅಂತ ಅಂದ್ರೆ ಆ ಫಂಕ್ಷನ್ಸ್ಗೆ ಹೋಗ್ತೀನಿ ಬರ್ತೀನಿ ಅಂದೆ ಗೈಸ್. ನನಗ್ ಗೊತ್ತು, ಪಕ್ಕಾ ಗೊತ್ತು. ನನ್ನ ಪ್ರಿಡಿಕ್ಷನ್ ಪ್ರಕಾರ 6 ಸೆನ್ಸ್ ಹೇಳ್ತಾ ಇದೆ ಈ ಮಂತ್ ಒಳಗೆ ಡೆಲಿವರಿ ಆಗಲ್ಲ ಅಂತ. ಓಕೆ, ನೋಡೋಣ ಯಾವ ಮಂತ್ ಅಲ್ಲಿ ಆಗುತ್ತೆ ಅಂತ. ಈ month ಅದೇ ಅನ್ಕೋತಾರ ಅವರು. ಇವತ್ತಿಗೆ ಕರೆಕ್ಟ್ ಆಗಿ ನನ್ಗೆ 8 ಕಂಪ್ಲೀಟ್ ಆಗಿ 9 ಇತ್ತು ಅಂದ್ರೆ ಡೇಟ್ ಕೊಟ್ಟಿರೋ ಪ್ರಕಾರ ನೆಕ್ಸ್ಟ್ ಮಂತ್. ಬಟ್ ಒಂದ್ 10 ದಿನ, 1 ವಾರ ಹೆಚ್ಚು ಕಡಿಮೆ ಯಾವಾಗ ಬೇಕಾದ್ರೂ ಒಳಗ್ ಪೇನ್ ಬರ್ಬೋದು, ಹೋಗ್ಬೋದು, ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಡೆಲಿವರಿ ಆಗ್ಬೋದು. ಬಟ್ ನನ್ಗ ಅನ್ಸೋ ಪ್ರಕಾರ ಮದರ್ವುಡ್ ಕರಿತೀವಿ ಬಂದ್ಬಿಡಿ ಎಲ್ಲರೂ. ನಮ್ಮ ಮಮ್ಮಿ ಆಗಸ್ಟ್ 15ಕ್ಕೆ ಡೆಲಿವರಿ ಮಾಡ್ತಾರೆ. ಅಲ್ಲ, ಅವ್ರು ಕೊಟ್ಟಿರೋದೇ 20ನೇ ತಾರೀಕು ಮೇಲೆ. ಆಯ್ತು, ಎಲ್ಲ ನಂದು EDD ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ ತುಂಬಾ ಜನ. ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ. ಆಕ್ಚುಲಿ ನಂದು ಡೇಟ್ ಕೊಟ್ಟಿರೋದು ಸೆಪ್ಟೆಂಬರ್ 9th. 9th. ಅವ್ರು ಡಾಕ್ಟರ್ ಹೇಳಿದ್ರು NT ಸ್ಕ್ಯಾನ್ ಪ್ರಕಾರ ಯಾವ ಡೇಟ್ ಬಂದಿರುತ್ತೆ ಅದೇ ಇಂಪಾರ್ಟೆಂಟ್ ಇವಾಗ ಅಂತ. ನಂದು NT ಸ್ಕ್ಯಾನ್ ಅಲ್ಲಿ 9th ಬಂದಿತ್ತಲ್ಲ. ಸೊ ನೋಡ್ಬೇಕು ಇವಾಗ 9th ಸ್ಕ್ಯಾನಿಂಗ್ 9th ಮಂತ್ಗೆ ಯಾವಾಗ್ಲಾದ್ರೂ 9th ಒಳಗಡೆ ಅಂತ ಹೇಳಿರೋದು. 20ನೇ ತಾರೀಕು ಮೇಲೆ ಸೆಪ್ಟೆಂಬರ್ 9th ಒಳಗೆ ಅಂತ ಹೇಳಿದ್ದಾರೆ. ಆಮೇಲೆ 9th ಮಂತಲ್ಲಿ ಒಂದು ಸ್ಕ್ಯಾನ್ ಮಾಡ್ತಾರಂತೆ. ಅವಾಗ ಯಾವ ಡೇಟ್ ಬರುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಸೊ ಎಲ್ಲ ಕೇಳ್ತಾ ಇದ್ರಿ ಯಾವಾಗ ಅಂತ ಹೇಳಿದ್ದೀನಿ. ನೋಡೋಣ ಯಾರ್ಯಾರಿಗೆ ಯಾವ್ಯಾವಾಗ ಅನ್ಸುತ್ತಪ್ಪ. ಆಗಸ್ಟ್ ಅಲ್ಲಿ ಏನಕ್ಕೆ ಅಂತಂದ್ರೆ ಸ್ವಾತಿ ಸ್ಪಂದನ ಇಬ್ರದು ಆಗಸ್ಟೇನೆ. ಅವಳದು 30th ಏನು ಮುಗ್ದೋಗುತ್ತೆ 20th ಮೇಲೆ ಅಂತ ಅನ್ಕೊಂಡ್ರು ಸ್ಪಂದನನ್ ಬರ್ತಡೆ ಆಗೋಗುತ್ತೆ, ನನ್ ಬರ್ತಡೆ ಸಿಗಾಕೋತದೆ. ಇಬ್ರವ್ರಲ್ಲ, ಅದಕ್ಕೆ ನಿಶಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾವಳೆ ಸೆಪ್ಟೆಂಬರ್ ಅಲ್ಲ, ಸೆಪ್ಟೆಂಬರ್ 4ಕ್ಕೆ ಆಗ್ಬೇಕು. ಹೌದು. ನಿನ್ ಬರ್ಡೇ ಅಂತ ಅಲ್ಲ. ಎಲ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸ. ಕೃಷ್ಣ ಜನ್ಮಾಷ್ಟಮಿ ಗೈಸ್ ಸೆಪ್ಟೆಂಬರ್ 4. ನನ್ಗೆ ಅದೇ ಡೇಟ್ ಅಲ್ಲಿ ಆಗ್ಬೇಕು ಅಂತ, ನಂಗಲ್ಲ ಮದುವೆ ಆಗ್ಬೇಕು ಅಂತ ನನ್ಗೆ ಆಸೆ. ನಿಮ್ಗೆ ಚಿನ್ನ ಅದಕ್ಕೂ ನಂದು ಯಾವಾಗ್ಲಾದ್ರೂ ಓಕೆ. ಎತ್ಕೊಟ್ರೆ ಎತ್ಕೋತೀರಾ.
ಯಾವ ತಿಂಗಳು ಇದು ಕೃಷ್ಣ ಜನ್ಮಾಷ್ಟಮಿ 9ನೇ ತಿಂಗಳು ಕೃಷ್ಣ ಜನ್ಮಾಷ್ಟಮಿ ತಿಂಗಳು. ಕೃಷ್ಣ ಜನ್ಮಾಷ್ಟಮಿ ಅಲ್ಲಿ ಗಂಟ ಅವಳು ಹಂಗೆ ಒತ್ತಾಡ್ಕೊಳ್ಳೋದು ಅಲ್ವಾ? ಕೊಟ್ಟಿರೋದೇ ಅವಾಗ ಅಕ್ಕ ಕೊಟ್ಟಿರೋದೇ ಆ ಮಂತ್ ಕಣಜಿ, ಸೆಪ್ಟೆಂಬರ್ ಮಂತ್ಗೆ ಕೊಟ್ಟಿರೋದು ಡೇಟು. ಕೃಷ್ಣ ಜನ್ಮಾಷ್ಟಮಿ ಹುಟ್ಲಿ ನಮ್ಮ ಮೊಮ್ಮಗ. ಮೊಮ್ಮಗ ಅದೊಂದ್ ಕ್ಲಾರಿಟಿ ಕೊಡಮ್ಮ. ನೀನು ಹೇಳವ ತಾಯಿ, ಅಲ್ಲಿ ಆಮೇಲೆಲ್ಲ ಅನ್ಕೋತಾರೆ. ಇಲ್ಲ, ಅದೊಂದು ನಾವು ಅನ್ಪ್ಯಾಕ್ ಮಾಡಿದೀವಲ್ಲ ಪಾಪುದು, ಎಲ್ಲಾ ಬ್ಲೂ ಕಲರ್ ಬಂದೈತಲ್ಲ, ಎಲ್ಲಾ ಫುಲ್ ಕಮೆಂಟ್, ರಾಘವೇಂದ್ರ ಸ್ವಾಮಿ ಆಣೆ ಇಟ್ಬಿಟ್ಟು ಹೇಳ್ಬಿಡು. ಎಲ್ಲ ಕಾಮೆಂಟ್. ಅದು ಇವತ್ತಿನ ಬ್ಲಾಗ್ ಕಮೆಂಟ್ ಆಗ್ತಾರೆ. ಇವತ್ತು ಅಂದ್ರೆ ಇವತ್ ಯಾವತ್ತು ಡೇಟು? ಸಂಡೇ ಅಪ್ಲೋಡ್ ಮಾಡಿರೋ ವ್ಲಾಗು ಫ್ರೈಡೇದು. ಸೊ ಇವ್ರು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿಲ್ಲ, ಹಂಗಾರೆ ಪಕ್ಕ ಅಂತಾನು ಕಮೆಂಟ್ ಹಾಕೋರೆ. ಗಡ್ಡೆ ಆಗ್ಬಿಟ್ರೆ ದೇವರಣೆಗೂ ಇಲ್ಲ ಗೈಸ್, ಅದೆಲ್ಲ ನಮ್ಗೆ ಇಷ್ಟನೂ ಇಲ್ಲ. ಬಟ್ ಇವ್ರಿಗೆ ಆಸೆ ಇದೆ ಗಂಡ್ ಮಗು ಆಗ್ಲಿ ಅಂತ, ಆ ಒಂದು ರೀತಿಲಿ ಹೇಳಿದ ಅಷ್ಟೇ ನನ್ನ ಮೊಮ್ಮು ಮಗ ಅಂತ. ನಾವ್ ಯಾವ್ದೇ ರೀತಿ ಚೆಕ್ ಮಾಡ್ಸಿಲ್ಲ. ಗೊತ್ತಾಯ್ತು ಬ್ಲೂದೇನೆ ಅದು, ಇದು ಎಸೆನ್ಷಿಯಲ್ಸ್, ಪಾಪು ಎಸೆನ್ಷಿಯಲ್ಸ್ ವಿಡಿಯೋದಲ್ಲ, ಅದು ಕೋಇನ್ಸಿಡೆನ್ಸ್ ಆಗಿ ಅವರು ಕಳ್ಸಿಕೊಟ್ಟಿದ್ದು ನಮ್ಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ. ನನ್ಗೆ ಗೊತ್ತಿರ್ಲಿಲ್ಲ ಅದ್ರಲ್ಲಿ ಆ ಕಲರ್ ಬರುತ್ತೆ ಅಂತ ಅನ್ಬಿಟ್ಟು. ಯಾವ್ದೇ ರೀತಿ ಏನು ಆತರ ಮಾಡಿಲ್ಲ, ಯಾರು ಕನ್ಫ್ಯೂಷನ್ ಆಗ್ಬೇಡಿ ಗೈಸ್, ಆಯ್ತಾ? ಚಂಪು, ಹಾಯ್ ಚಂಪು, ಎಲ್ಗೆ ಹೋಗ್ಬೇಕು ನೀನು? ನೀವು ಚಂಪು ಟ್ವಿನ್ನಿಂಗ್ ಇವತ್ತು? ಹಾ, ಓಕೆ. ಏನ್ ಮಾಡ್ತಾ ಇದ್ದೀರಾ ಪ್ರಭುಗಳು? ಯಾರ್ಯಾರಿದ್ದೀರಾ? ನಿಶಾ ರವೀಂದ್ರ, ಏನ್ 20,000 ಕ್ಯಾಮ್ರಾ ಹಿಡ್ಕೊಂಡ್ ಕೂತಿದ್ದೀರಾ? ಯೂಸ್ ಮಾಡಕ್ ಬರುತ್ತಾ ಇದು ನಿಮಗೆ? 25 ಬರುತ್ತಾ ಇದು ಯೂಸ್ ಮಾಡಕ್ ನಿಮ್ಗೆ? ಯೂಸ್ ಮಾಡೋದೇನೈತೆ? ಒಂದು ಫೋಟೋ ತೆಗಿಲಿಲ್ವಲ್ಲ ನಿಶಾ? ವೇಟ್ ಮಾಡ್ತಾ ಇದ್ದೀನಿ ಆ ಮೂಮೆಂಟ್ ಬರ್ಲಿ ಅಂತ. ಯಾವ ಮೂಮೆಂಟ್ ಚಿನ್ನು? ನೀನು ಇದ್ರಲ್ಲಿ ಇರ್ತಿಯಲ್ಲ ಡೆಲಿವರಿಲಿ, ಪೇನ್ ಅಲ್ಲಿ ಕಲೆತ್ಕೊಂಡ್ ಬಂದಿರ್ತೀನಲ್ಲ. ಒಂದು ಸ್ಮೈಲ್ ಮದು ಅಂತ ತೆಗಿತೀನಿ. ಓಕೆ ಚಲೋ ನಡೀರಿ. ಇವಳೆಂತ ನಾಟಕದ ಗಾತಿ. ಸಪ್ಪ ಕೊಟ್ಬಿಡ್ತಾಳೆ ಇಲ್ಲಿ. ಏನು ತಿನ್ಬೇಡ, ಪಿಜ್ಜಾ ತಿನ್ನಕ್ ಹೋಗೋಣ ಅಂತ ಅಂದ್ಲು. ನಾನು ಏನಾರು ಮನೇಲಿ ಊಟ ಮಾಡಿದ್ರೆ ಪಿಜ್ಜಾ ತಿನ್ನಕ್ ಆಗಲ್ಲ, ತಿಂದೇನೆ ಕೆಳಗಡೆ ಬಂದು ಕೂತಿದ್ದೀನಿ. ಅಲ್ಲಿ ಮೇಲ್ಗಡೆ ನಮ್ಮ ಮಮ್ಮಿಗೆ ತಿನ್ಸಿ ನಾವೆಲ್ಲ ತಿಂತಾ ಇಲ್ಲ ಅಂತ ಹಂಗೆ ಹಿಂಗೆ ಹಾಕ್ಬಿಟ್ರು. ನಾನು ಫಸ್ಟು ತಿಂತಾ ಇದ್ದೆ ಗೈಸ್, ನಾನು ಒಂಚೂರು ಮುದ್ದೆ ತಿಂದೆ, ಪಾಪ ಮಾಡಿರ್ತಾರಲ್ಲ ಅಡುಗೆ ವೇಸ್ಟ್ ಆಗಬಾರ್ದು ಅಂತ. ನಾನು ಸ್ವಾತಿ ಎಲ್ಲ ಒಂಚೂರು ಊಟ ಮಾಡಿದ್ವಿ. ಸ್ಪಂದನ ಎಲ್ರು ಇವಳು ಮೆತ್ತಗೆ ಕೂತಿದವಳು ಸೋಫಾದ ಮೇಲೆ, ಕೆಳಗಡೆಗೆ ಇಳಿದು ಬಂದು ಕೂತ್ಬಿಟ್ಟವಳೆ. ಅದು ಆಂಟಿಗೆ ಗೊತ್ತಾಗಿಲ್ಲ ಆಯ್ತಾ. ಆಂಟಿ ಬಂದ್ಬಿಟ್ಟು ಪಾಪ ತಟ್ಟೆಗೆ ಹಾಕೋ ಬಂದು ಕೊಟ್ರೆ ಇವಳಿಗೆ ಎಷ್ಟು ಸೊಕ್ಕು ಗೊತ್ತಾ, ತಿಂದಿಲ್ಲ ಈಗ. ನಡ್ರಿ ಓಣ. ಸೂರ ಚಲೋ ಸೂರು ವೆರಿ ವಿನೋದ್ ದಾಸ್ ಸರ್. ಪ್ರಿಂಟ್ ತೆಗಿಬೇಡ, ವೇಸ್ಟ್ ಆಯ್ತದೆ. ಎಲ್ಲಪ್ಪ ಬಾಚಿನೋ, ಏನಪ್ಪ ಮಾಡ್ತಾ ಇದ್ಯಾ? ಏನ್ ನಿಮ್ ರೂಮ್ ಟೂರ್ ಕೊಡ್ತೀರಾ? ಹಾ, ನಿಮ್ದು ರೂಮ್ ಟೂರ್ ಕೊಡಿ. ಪಿಂಕಿ ನಿಲ್ಸಿಲ್ಲ ಅನ್ನೋದು ಏನ ಅಲ್ಲಿ ಮಮ್ಮಿ ಮೇಲೆ ಕುಗ್ಗಡೋದು. ನಿನಗೈತಿ ನಡಿ. ನೀವ್ ತಿಂದ್ರಾ? ನಿಮ್ಗೈತೆ ಹಂಗಾರಿರಿ. ಬನ್ನಿ ಚೂರ್ಚು ತಿನ್ಕೋಬೇಕು ತಾನೆ. ಬಂದು ರೆಡಿ. ಇಷ್ಟು ತಿಂತೀವ. ಅವ್ರಿಬ್ರು ತಿಂತವ್ರ ಅಲ್ಲಿ. ನಮ್ ವಿನೋದ ತಿಂತಾನೆ, ಇಂಥವೆಲ್ಲ ನಡೆಯುತ್ತ ಅವ್ನಿಗೆ. ಅಲ್ಲಿ ಊಟ ಮಾಡದೆ ಬಂದವನೆ. ಆಂಟಿ ಹತ್ರ ಐತೆ ನಿನಗೆ ಹಬ್ಬ, ನಡಿ ಹಾಕೊಡ್ತೀನಿ. ಅಯ್ಯೋ ದುರ್ವಿಧಿಯೇ. ಕಾರ್ನೇ ಕೊಟ್ಟಿಲ್ಲ ಇದ್ರಲ್ಲಿ. ವೆಜ್ ಬರಲ್ಲ ಅನ್ಕೋತೀನಿ. ಕೊಟ್ಟಿದ್ರಲ್ವೇನೆ ಒಂದ್ಸಲ ನಾವು ತಿಂದಾಗ, ಅವಾಗ ಇಸ್ಕೋನತ್ತ ಒಂದ್ ಪೀಸ್ ನೋಡು ಎಲ್ಲ ಉಜ್ತವ್ರೆ. ಫೋನ್ ಕ್ಯಾಮ್ರಾನ ಬಟ್ಟೆಲಿ ಉಜ್ತವ್ರೆ. ಇದೆಲ್ಲ ನಾನ್ ವೆಜ್ಜಾ? ಇಲ್ಲ ವೆಜ್ ಆಯ್ತು ಅದು. ಕಾರ್ನೇ ಕೊಟ್ಟಿಲ್ಲ ಗೈಸ್. ಇನ್ಮೇಲಿಂದ ನಮ್ಮ ಸ್ಪಂದನ ವಿಡಿಯೋದಲ್ಲಿ ಕಾಣಿಸ್ಕೊಂತಾಳೆ. ಅವ್ರಣ್ಣ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಬರ್ಬೇಕು, ಯಾಕೆ ಬರಲ್ಲ ನೀನು ಏನೋ ಅಂತ. ಸೊ ಹಂಗಾಗಿ ಬರ್ತಾಳೆ ಗೈಸ್, ನೋಡ್ಕೊಳ್ಳಿ. ಫುಲ್ಲು ಧ್ವಂಸ ಮಾಡಕ್ತಾಳೆ ಯೂಟ್ಯೂಬ್ನ. ಓಕೆ ಚಲೋ, ಇವಾಗ ತಿನ್ನೋಣ. ಸಾಕು ಹಿಂಗೆಲ್ಲ. ಫ್ರೆಂಡ್ಸ್ ಹೆಂಗ್ ತಿಂದವ್ರೆ ಹಿಂಗೆ ನಿಮ್ಗೆ ನಂದಲ್ಲಪ್ಪ. ಅರ್ಧ ಪಿಜ್ಜಾ ಅಲ್ಲೇ ಐತಲ್ಲೇ. ಕಾರ್ನರ್ಸು ಹೊಟ್ಟೆ ನೋವು ಬರುತ್ತೆ, ತಿನ್ನಕ್ಕಾಗಲ್ಲ ಅದನ್ನ. ಕೋಕು ಎಷ್ಟು ಕುಡಿತಾರ ನೋಡಿ ಕೋಕ್ನ. ಅವ್ಳು ಕುಡ್ಕೊಬಿಡ್ತಾವಳೆ, ಇನ್ನೊಂದು ಲೋಟ ಹಾಕ್ಸ್ಕೊಳ್ಳೋಣ ಇರು ಅಂತ ಅಂದ್ಬಿಟ್ಟು. ಮೆಣಸಿನ್ಕಾಯಿ 4 kg ಮಾಮೂಲಿ ಒಣಮೆಣಸಿನ್ಕಾಯಿ.
ಅದೇನೆ ಒಣಮೆಣಸಿನ್ಕಾಯಿಲೇ ಇರೋದು 2 ಗುಂಟೂರು ಮತ್ತೆ ಬ್ಯಾಡಗಿ. ಇದು ಗುಂಟೂರು. ಇದು ಹಾ ಬ್ಯಾಡಿಗೆ ಯಾವುದು? ಬ್ಯಾಡಗಿ ಅದ್ರ ಪಕ್ಕ. ಅದು ಅದಲ್ಲ ಅದು 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 ಹಾ ಹಾ ಇದು ಯಾವ್ದು ಮದ್ದಿದ್ದು? ಇದೇನಾ? ಇದು ಖಾರ ಅತಿ ಖಾರ. ಇದೆ ಯಾವುದು ಮದ್ಯದ್ದು? ಅದು ಆ ಸಣ್ಣದು ಮಧ್ಯದ್ದು. ಯಾಕೆ ವಾಪಸ್ ಬಂದ್ರಿ? ಕೀಕಿ ಗೈಸ್ ಸ್ಟೈಲ್ ಆಗಿ ನಾನು ಹೋಗ್ತೀನಿ ಮನೆಗೆ, ನಂಗೆ ಆಗ್ತಾ ಇಲ್ಲ ಅನ್ಬಿಟ್ಟು ಬೈಕ್ ತಗೊಂಡು ಹೋದ್ರು. ಯಾವ ಸ್ಪೀಡಲ್ಲಿ ಅವಾಗ 2020 ಹೋಗ್ತಿದ್ರಲ್ಲ ಬ್ರ ಅಂತ ಬುಲೆಟ್ ಇಟ್ಕೊಂಡು ಹಂಗ ಹೋದ್ರು. ಆಯ್ತಕ್ಕ ಇಲ್ಲೇ ಕುಂತ್ಕೊಂತೀನಿ. ಕಾರ್ಕಿನೇ ಮರ್ತ್ಬಿಟ್ಟು ಹೋಗಿದ, ಕೊಡದೆ ಹೋಗಿದ. ಕೆಲಸ ಮುಗ್ದೈತೆ. 10,000 ಇದೆ. 10,000 ರೂಪಾಯಿ ಈ ದಿನಸಿ ಐಟಮ್ ತಗೋತೀವೋ ಇಲ್ವೋ ಕಾದು ನೋಡುವ. ಬನ್ನಿ. ಪಟ 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 ಅಂತ ಕಟ್ ಮಾಡ್ತಾನೆ. ಏನ್ ಚಿನ್ನ? ನಿಮ್ಗೆ ಅನ್ಸುತ್ತೆ 10,000 ರೂಪಾಯಿ ಈ ದಿನಸಿ ಐಟಮ್ದು ಮುಗೀತದೋ ಇಲ್ವೋ ನೋಡೋಣ ಅಂತ. ಮುಗಿಯಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಅಂತಾರ. ಶೆಟ್ ನಾನು ಮುಗಿದ್ರೆ ಇದನ್ನ ಹಂಗೆ ಸ್ವಲ್ಪ ಎತ್ತಿ ಒಳಗೆ ಹಾಕೊಳ್ಳೋಣ ಅನ್ಕೊಂಡಲ್ಲ. ಒಂದು ಅಕ್ಕಿ ಪ್ಯಾಕೆಟನೇ 2,000 ರೂಪಾಯಿ. ಒಂದ್ ಕೆಜಿ ಇದು ಮೆಣಸಿಕಾಯಿ ಎಷ್ಟು ಹೇಳು? 450 ರೂಪಾಯಿ. ತಗೊಂಡ್ರದ್ದು 6 ಕೆಜಿ ಟೋಟಲ್. ನಾಲ್ಕು ನನಗೂ ಇದಕ್ಕೂ ಸಂಬಂಧ ಇಲ್ಲ. ಕ್ಯಾಶ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ನಮ್ಮ ಹತ್ರ ಕ್ಯಾಶ್ ನೋಡೋದೇ ನಾನು ಒಪ್ಪಿಲ್ಲ ಗೈಸ್. ನಿಮ್ ಹತ್ರ ಇರುತ್ತಲ್ಲ. 15,000 ಇಲ್ಲ 12. ಒಂದು 2 ಅನ್ಕೊಂಡು ಎಷ್ಟೇ ಆಯ್ತು. ನಾವು ಬಿಲ್ ಕೊಟ್ಬಿಟ್ಟು ಹೋಗ್ತೀವಿ. ನೀನು ಇಷ್ಟರಲ್ಲಿದ್ರೆ ಕೊಟ್ಬಿಟ್ಟು ಹೋಗು. ಇಲ್ಲ ಎಷ್ಟು? 11,845 ರೂಪಾಯಿ. ಇನ್ನು 1,845 ರೂಪಾಯಿ ಅವಳು ಹಾಕೋತಾಳೆ. ಬನ್ನಿ ಹೋಗೋದ ನಾವು. ಹೋಗ್ರಿ, ನಮ್ಮನೆಗೆ ತಾನೆ ಇದು, ನಂದೇ ಅಪ್ಪ. ಅವಳು ನಮ್ದೇ ತಾನೆ ಅಂತಂದು ಈಸ್ಕೊಳ್ಳಿ. ಬೇಡ ಹಾಕ್ಬಿಡ ಪ್ಲೇಸ್ ಎಲ್ಲ ಆಗಿದೆ. ಬೆಳಗ್ಗೆ ಬರ್ತಿದ್ಯಾ? ಕಾಣಿಸ್ತಿದ್ದೀನಾ? ಬೆಳ್ಳು ಬರ್ತಿದ್ದೀನಾ? ಸಕ್ಕದ ಬರ್ತಿದ್ದೀನಾ? ಸಕ್ಕತ್ತಾಗ ಬರಕ್ಕೆ ಏನು ರೆಡಿ ಆಗಿಲ್ಲ. ವ್ಲಾಗ್ನ ಹೆಂಗ್ ಮಾಡ್ತಿದೀವಿ ಅಂದ್ರೆ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ನೋವೇ ಹೆಂಗಿರ್ತೀವಿ ಹಂಗಾಗಿ ಎದ್ದೇದ್ ಬರ್ತಾ ಇರ್ತೀವಿ. ಇದೆಲ್ಲ ಪ್ಯಾಕ್ ಆಗಿದೆ. ಈಗ ಕ್ಲೋಸ್ ಮಾಡ್ಕೊ. ಅಲ್ಲಿ ಬಿಟ್ಬಿಟ್ಟು ಎಲ್ರಿಗೂ ಆ ವಿಂಡೋ ಹಾಕ್ಬಿಟ್ಟು ಇಲ್ಲಿ ಕಿಸಿತಾ ಇರೋದು. ನಿಜ ಆಗಲ್ಲ, ಆಮೇಲೆ ಬರ್ತಿದ್ದೆ ತೆಗೆ ನಾಟಕಗಳು ಆಡ್ತಾಳಲ್ಲ. ನಾನೇ ಆಗಲ್ಲ. ಬಿಟ್ಬಿಟ್ಟು ಎಲ್ಲ ವಿಂಡೋನು ಲಾಕ್ ಮಾಡ್ಬಿಟ್ಟು ಸೇಮ್ ಬುದ್ಧಿ ಹುಡ್ಗುರ್ಗಳಿಗೆ ಎಲ್ಲ. ಇವ್ನು ಅದಕ್ಕೆ ಓಡಾಗಿದ್ ಬೈಕ್ ತಗೊಂಡು. ಏನ್ ತಿಂದೆ? ಸರಿಯಾಗಿ ಪೀಸ್ ಚಿಕನ್ ತಿಂದೆ. ಇಲ್ಲಿ ನಿಶಾ ನಾನ್ ನೋಡ್ತಾ ಇದೀನಿ ಅಷ್ಟೊತ್ತಿಂದ ಬಿಟ್ಬಿಟ್ಟು ಹಿಂಗ ಅನ್ಬಿಟ್ಟು ಮಕ್ ನೋಡ್ಕೊಂಡು ನಗದು. ಈ ಮೆಣಸಿಕಾಯಿ ಘಾಟ್ಗೂ ಅದಕ್ಕೂ ಎಲ್ಲ ಮಿಕ್ಸ್ ಆಗಿತ್ತು. ಖಾರದ ಪುಡಿ ವಾಸನೆ. ಪುಡಿ ಎಲ್ಲ ಪುಡಿ. ಹಲೋ, ನಮ್ದೆಲ್ಲ ಆಗೋಗಿತ್ತು. ಈಗ ಮಂಗಳಮ್ಮಂದು ಒಬ್ರದ್ದೇ ಪೆಂಡಿಂಗ್ ಇದ್ದಿದ್ದು ಔಟ್ಫಿಟ್ಟು. ಬಂದ್ರಿ ಮಂಗಳಮ್ಮವ್ರೆ? ನಂಗೆ ಈ ಚೂಡಿದಾರ್ಗಳೆಲ್ಲ ಆಫ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಅಂದರೆ ಈ ಟ್ರೆಂಡ್ಸಲ್ಲೆಲ್ಲ ಸಿಗುತ್ತೆ, ಬಟ್ ಫಾರ್ ದ ಫಸ್ಟ್ ಟೈಮ್ ಮಂಗಳಮ್ಮಂಗೆ ಆನ್ಲೈನಲ್ಲೇ ಆರ್ಡ್ರ್ ಮಾಡೋಣ. ಹೆಂಗೋ ನಮ್ಮದು ಮೆಹಂದಿ ಇವೆಂಟ್ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ಸ್ವಾತಿ ಸ್ಪಂದನ ಎಲ್ಲ ಬುಕ್ ಮಾಡ್ಕೊಳ್ತಾ ಇದ್ರು. ಅವಾಗ ಹಂಗೆ ನಾನು ಮಂಗಳಮ್ಮವ್ರಿಗೆ ಬುಕ್ ಮಾಡೋಣ ಅಂದ್ಬಿಟ್ಟು ನೋಡಿದ್ದೀನಿ. ಮಂಗಳಮ್ಮ ನೋಡಿ, ಇದು ಚೆನ್ನಾಗಿದ್ಯಾ? ಈ ಕಲರ್ ಇಲ್ಲ ಅನ್ಸುತ್ತೆ ನಿಮ್ಮ ಹತ್ರ? ಇಲ್ವಾ? ಓಕೆನಾ? ಹಾಂ, ಇದು ಮಂಗಳಮ್ಮವ್ರ ಔಟ್ಫಿಟ್ಟು ನೋಡ್ರಪ್ಪ. ಅಲ್ಲ, ಬೇರೆದೇನಾದ್ರು ಕೊಡಿಸ್ತೀನಿ ಅಂತಂದರೆ ಬೇಡ. ಬೇಡ ಬೇಡ ಬೇಡ, ನನಗೆ ಡ್ರೆಸ್ಸೇ ಬೇಕು, ನಂಗೆ ಚೂಡಿದಾರೇ ಬೇಕು. ಏನೋ ಗಮ್ಮನ್ಸ್ಕ ಬಂದವನೆ, ಎಲ್ಗೋಗಿದೆ? ಗಮ್ಮಂತೈತ್ ಮತ್ತೆ?
ನನ್ನ ಮಗು ಬಂದು ನಿನಗೆ ಉಗಿಬೇಕು, ಅವಾಗ ಬುದ್ಧಿ ಕಲಿತೀಯ ಆಯ್ತಾ. ಸೊ ಇವಾಗ ಮಂಗಳ ಮುಂಗಿದ್ದು ಇದು ಓಕೆನಾ? ಇಲ್ಲ ಯಾವ ಕಲರ್ ಬೇಕು ನಿಮ್ಗೆ? ಬ್ಯಾಡ್ವಂತೆ, ಸೀರೆ ಕೊಡ್ಸಿದ್ರು ಬೇಡವಂತೆ, ಏನ್ ಕೊಡ್ಸಿದ್ರು ಬೇಡ ನಂಗೆ ಚೂಡಿ ಅದೆಲ್ಲ ಬರೀ ಬರ್ತಡೆಗ್ ಮಾತ್ರ ಬಾರ್ಬಿ ಗರ್ಲ್ ಆಗೋದವ್ರು. ಇವಾಗ ಇದಾಗಿರೋದ್ರಿಂದ ಏನು ಟ್ರೆಡಿಷನಲ್ ಇವೆಂಟ್ ಆಗಿರೋದ್ರಿಂದ ಚೂಡಿದಾರ್ ಬೇಕಂತೆ. ಓಕೆನಾ ಇದು? ನೀಟಾಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಬಿಡ್ತೀರಾ? ಹೇರ್ ಕಟ್ ಎಲ್ಲ ಯಾಕೆ ಮೇಕಪ್ ಮಾಡಿಸ್ಲಾ ನಿಮ್ಗೆ? ಬೇಡವಾ? ಸ್ಟ್ರೈಟ್ನಿಂಗ್ ಮಾಡ್ಸೋಣ ಆಯ್ತು. ಸ್ಟ್ರೈಟ್ನಿಂಗು, ಆಮೇಲೆ ಐಬ್ರೋಸು, ಆಮೇಲೆ ಇನ್ನೇನು ಸ್ವಲ್ಪ ಮೇಕಪ್. ಏಕೆ ಎಷ್ಟಪ್ಪ ಐತೆ ಗೊತ್ತಾ ಇವ್ರು ಕೂದ್ಲು? ಟಚ್ ಶೂಟ್ ಹಿಂಗನಿ ಓಕೆ. ಇವಾಗ ಇದನ್ನ ಬುಕ್ ಮಾಡ್ತಾ ಇದ್ದೀನಿ. ನಾಳೆ ಅಜ್ಜಿ ಅವರು ಪುಡಿ ಮಾಡ್ಸಕ್ಕೆ ಇಲ್ಲಿ ನೋಡಿ ಐಟಮ್ಸ್ಗಳೆಲ್ಲ ತಂದಿದ್ದು ನಾನು. ಹಿಂಗೆ ಇದೆ. ಈ ಚೀಲ ಫುಲ್ಲು ಇದು ವೆಜ್ ಸಾಂಬಾರ್ ಪುಡಿ, ಇದೆರಡು ಚೀಲ ಮಟನ್ ಸಾಂಬಾರ್ ಪುಡಿ. ಇಲ್ಲಿ ಬೇರೆ ಬಿಸಿಲು ನೋಡ್ಬೇಕು ಏನಾಗುತ್ತೆ ಅಂತ. ನಾವು ಬೇರೆ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಫೈನಲ್ ಔಟ್ಫಿಟ್ಸ್ ಎಲ್ಲ ಇಸ್ಕೊಂಬರಕ್ಕೆ. ಹೋಗ್ಬಿಟ್ಟು ಬರೋದು ಬುಧವಾರ. ಡೈರೆಕ್ಟ್ ಸಿಮತ್ತಕ್ಕೆ ಬಂದ್ಬಿಡಿ ಹಂಗಾರೆ. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಎಲ್ರದ್ದು ಔಟ್ಫಿಟ್ಸ್ ರೆಡಿ ಇದೆ ಇಸ್ಕೊಂಬರೋದಕ್ಕೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸ್ಮಿತಾ ರವೀಂದ್ರ ಅವ್ರೆ, ಯಾವ ಗ್ಯಾಪಲ್ಲಿ ವಿಡಿಯೋ ಮಾಡಿದ್ರಿ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ನೆನ್ನೆ ನೀನು ಮಾಡ್ದ ಇವನ್ ಬಂದಿದ್ನ? ಇದೆಲ್ಲ ಮಾಡ್ತೀಯ ನೀನು? ಸಾಹೇಬ್ರು ನಾನು ಶಾಕು. ಯಾವ ಬೆಳಗ್ಗೆನ ನಮ್ಮ ಜೊತೆನೆ ಅವಳೆ. ಅದು ಯಾವಾಗ ವಿಡಿಯೋ, ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕೊಳ್ಳಿ ಇವತ್ತು ಫ್ರೆಂಡ್ಶಿಪ್ ಡೇದು, ಯಾವಾಗ ಮಾಡಿದ್ಲು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನಿಖಿಲ್ ರವೀಂದ್ರ ಅವ್ರನ್ನ ಕೇಳಿದೆ. ನಿಖಿಲ್ ರವೀಂದ್ರ ನನಗೂ ಐಡಿಯಾ ಇಲ್ವಲ್ಲ ಯಾವಾಗ ಮಾಡಿದ್ರು. ಏಕೆ ನೀನು ಒಯ್ತಿದ್ಯಲ್ಲ ಅದನ್ನ ಮಾಡ್ಬೇಕು ನಾವು. ಎಲ್ಲಿ ಹೃದಯ ಇರೋದು? ಲೆಫ್ಟ್ ಇಲ್ಲಿ ಒಯ್ತೈತೆ ಯಾಕೋ, ಅದಕ್ಕೆ ಅಂತೀನಿ. ಇದೆ ಚುಚ್ಚುತ್ತೈತೆ ಬೆಳಗ್ಗೆಯಿಂದ. ಹೆಂಗಿರೋದು ನಿನ್ನ ಮುಂದೆ? ಯಾಕೆ 9 ತಿಂಗಳು? ಸೊ 1.5 ವರ್ಷ. ಅವಾಗ ಬರ್ತಾರಲ್ಲ, ಹೆಂಗದಿರ್ಲಿ ನಾನು 1.5 ವರ್ಷ ಅವಳ ಹಿಂದೆ. 1.5 ವರ್ಷ? ಅಯ್ಯಪ್ಪ ದೇವ್ರೆ, ನಾವೇ ಇರಕ್ಕಾಗಲ್ಲ. ಇನ್ನೇನು ಹೆಂಗಿದ್ವಿ ನನಗಿಂತ ಚೆನ್ನಾಗಿ ನಿಜ ಮಾತ್ರ. ನಾನು ಸುಳ್ಳಿಗಿಲ್ಲ ಆಡಲ್ಲ, ಸತ್ಯ ನಾನು ಹೇಳೋದು. ಸಾಕ ಸಣ್ಣಾಗಿರೋದು. ನಮ್ಮ ಅತ್ತೆನೂ ಹಂಗೆ ಅಂತಾರೆ, ಅಜ್ಜಿನೂ ಹಂಗೆ ಅಂತಾರೆ. ಇವ್ರುಗಳೇ ನನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೋಬಿಟ್ಟವ್ರೆ ಗೈಸ್ ಇವರೆಲ್ಲ. ಅಲ್ಲ ಮಧ್ಯದಲ್ಲಿ ಸಾಂಬಾರು ಒಳ್ಳೆ ಗಟ್ಟಿಗೆ ಇತ್ತು. ಇದೆಷ್ಟು ನೀರು ಹೋಗಿದಾರು ಅಂತ. ಚಿನ್ನುಗ್ ಹೋಗ್ತಾ ಇಲ್ಲ, ಹೋಗಿರ್ಬೇಕು ಅವಳಿಗೆ, ಹೋಗಿರ್ಬೇಕು ಅವಳಿಗೆ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹಿಂಗ್ ಮಾಡ್ತಿದ್ಲು. ನನಗೆ ಇವಾಗ ಇವ್ರದ್ದು ಫುಡ್ ಹ್ಯಾಬಿಟ್ಸ್ಗಳು ಮಾತಾಡೋದೆಲ್ಲ ಇವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ನನಗೂ ಅಷ್ಟೇ ಈಗ ಫುಲ್ ಬೆಂದಿರ್ಬೇಕು. ಮತ್ತೆ ಸಾರು ಅಷ್ಟೇ ಸ್ವಲ್ಪ ನಾನು ಗಟ್ಟಿ ತಿನ್ನುವೆ ಫಸ್ಟು, ಈಗ ತೆಳ್ಳಗೆ ತಿಂತೀನಿ. ಆಮೇಲೆ ಚಿತ್ರಾನ್ನ ಎಲ್ಲ ಇಷ್ಟಪಡ್ತಿರ್ಲಿಲ್ಲ ನಾನು. ಇವ್ರ ಮನೇಲಿ ಜಾಸ್ತಿ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಮಾಡಿ ತಿಂದು ಮತ್ತೆ ಇವ್ರದ್ದು ನಾನ್ ವೆಜ್ ಮಾಡೋ ಸ್ಟೈಲೆಲ್ಲ ಕಲ್ತ ಮೇಲೆ ಅವ್ರದ್ದೇ ಇಷ್ಟ ಆಗುತ್ತೆ ನನಗೆ. ಸೊ ಹಂಗೆ ಇವಾಗ ನನಗೆ ಸ್ಪೆಷಲ್ ಆಗಿ ಫ್ರೈಡ್ ರೈಸ್, ಈ ಫ್ರೈಡ್ ರೈಸ್ ನೋಡ ಆಗಿದೆ. ಕಟ್ಟಪ್ಪ ಕಟ್ಟು. ಸಾಕ ಸಣ್ಣಾಗಿರೋದು. ಎಲ್ಲ ಹೆಂಗ್ ಕಟ್ಟಿದ್ದೆ ಜುಟ್ಟ ಇಲ್ಲೆಲ್ಲ ಇದು ಸ್ಟ್ರೆಚ್ ಮಾಡ್ಕೊಂಡು. ನಿಕ್ಕೆ ನೀವ್ ಇವತ್ತು ವರ್ಕೌಟ್ ಮಾಡಿದ್ರಿ ತಾನೆ? ಇವತ್ತ ಇಲ್ಲ ಹಾಕಪ್ಪ. ಯಾಕಂದ್ರೆ ವಿನೋದು ಮತ್ತೆ ನಿಖಿಲ್ ಅವ್ರ ಇಬ್ರು ವರ್ಕೌಟ್ ಮಾಡ್ತಾರೆ ಜೊತೆಲಿ. ಅದಕ್ಕೆ ನಾನು ಅವ್ನಿಗೆ ಅಂದೆ, ಇವತ್ತು ಅಣ್ಣ ವರ್ಕೌಟ್ ಮಾಡಿದ್ರು ನೀನ್ ಯಾಕೆ ಬಂದಿಲ್ಲ ವರ್ಕೌಟ್ಗೆ ಅಂತ. ನಿಜ ಅಂತಿದ್ದ. ತಿಂತಾ ಇದೀವಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಎಲ್ಲರೂ ಊಟ ಮಾಡಿ ಮಲ್ಕೋಬೇಕು ಇವಾಗ 11 ಗಂಟೆ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಯೂಟ್ಯೂಬ್ ಚಾನಲ್. ಹಾಗೂ ಬ್ಲಾಗ್ಸ್. ನಮ್ಮ ಮನೆಯವರಿಗೆ ವಿಡಿಯೋ ಮಾಡ್ತಾ ಇದೀವಿ, ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇರ್ತಾರೆ, ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇರ್ಬೇಕು, ನಿಮ್ ಪಾಡಿಗೆ ನೀವು ಕೇಳಿಸ್ಕೊತಾ ಇರ್ಬೇಕು ಅಷ್ಟೇ ಗೈಸ್. ಅಲ್ಲಿ